ನಮಸ್ಕಾರ ಒಡೆಯ. ನಮಸ್ಕಾರ. ಏನ್ ಇಷ್ಟು ದೂರ ಬಂದಿದ್ದು? ಏನಿಲ್ಲ, ನನ್ನ ತಮ್ಮನ್ಗೆ ಇವ್ರ ಮಗಳೇ ತಂದ್ಕೋಬೇಕು ಅಂತಿದೀವಿ. ಮಾತುಕತೆ ಎಲ್ಲ ಆಗಿದೆ. ತಾವ್ ಅಪ್ಪಣೆ ಕೊಟ್ರೆ ಮುಂದಿನ ವಾರನೇ ಮದುವೆ ಇಟ್ಕೊಂಡ್ಬಿಡೋಣ ಅಂತ. ಈ ಮದುವೆಗೂ ನನ್ನ ಅಪ್ಪಣೆಗೂ ಏನ್ ಸಂಬಂಧ ಅಂತ ತಿಳ್ಕೊಬಹುದಾ? ತಮಗ್ ಗೊತ್ತಿಲ್ದಿರೋದು ಏನಿದೆ, ಇವ್ರ ಮಗಳು ನಿಮ್ ಮಗನ್ ಜೊತೆನೇ ಇದ್ದಾಳಂತೆ. ಏನೋ ನನ್ ಮಗನ್ ಜೊತೆಗ? ಹೌದು, ಇಬ್ಬರಿಗೂ ಲವ್ ಅಂತೆ. ಸಾಧ್ಯನೇ ಇಲ್ಲ, ಅವನು ಮತ್ತೆ ಪ್ರೀತಿಸೋಕ್ ಸಾಧ್ಯನೇ ಇಲ್ಲ. ಹೌದೌದು, ಆಧುನಿಕ ದೇವದಾಸ. ಹೌದು, ನನ್ನ ಮಗ ಆಧುನಿಕ ದೇವದಾಸನೇ. ತಾನು ಪ್ರೀತಿಸಿದ ಹುಡುಗಿ ಜೊತೆ ಬಾಳಕ್ಕಾಗ್ಲಿಲ್ಲ ಅಂತ ತನ್ನ ಇಡೀ ಜೀವನನ ಕತ್ಲೆಯಲ್ಲಿ ಕಳೀತಾ ಇದ್ದಾನೆ. ಅವನ್ ದೇವದಾಸನೇ ಆಗಿದ್ರೆ ತುಂಬಾ ಸಂತೋಷ. ದಯವಿಟ್ಟು ನನ್ನ ಮಗಳನ್ನ ಒಪ್ಸಿ. ಮೊದ್ಲೇ ನಾವು ನೀವು ಎಣ್ಣೆ ಸೀಗಕಾಯಿ ತರ ಇದೀವಿ. ಅವ್ರೇನಾದ್ರೂ ಲವ್ ಗಿವ್ ಮದ್ವೆ ಅಂತ ಏನಾದ್ರೂ ಮುಂದುವರೆದ್ರೆ ಆಗೋದೇ ಬೇರೆ. ಅದ್ ಹೆಂಗ್ರಿ ಮುಂದುವರಿತಾರೆ? ಅವರಿಬ್ರು ಮದ್ವೆ ಆದ್ರೆ ನೀನ್ ಸುಮ್ನಿರ್ತೀಯ? ನಿಮ್ಮೂರಿನ ಜನ ಸುಮ್ನಿರ್ತಾರ? ನೀವು ಜಗಳಕ್ಕೆ ಬಂದ್ರೆ ಇವ್ರು ಸುಮ್ನಿರ್ತಾರ? ಇವ್ರೂರಿನ ಜನ ಸುಮ್ನಿರ್ತಾರ? ದ್ವೇಷ ಇರೋ ಜಾಗದಲ್ಲಿ ಪ್ರೀತಿ ಮಾಡಿದ್ರೆ ಮದ್ವೆ ಆದ್ರೆ ರಕ್ತಪಾತ ಆಗತ್ತೆ ಅಂತ ಇವರೇ ನಿನ್ ತಮ್ಮನ ಬಗ್ಗೆ ತೀರ್ಮಾನ ಕೊಟ್ಟಿದಾರಲ್ಲ. ಅಂದ್ಮೇಲೆ ತಮ್ಮಗ ಅಂತ ತೀರ್ಮಾನ ಬೇರೆ ಕೊಡಕ್ಕಾಗತ್ತೆ? ಒಡೆಯರ್ದು ಕೊಟ್ಟ ಮಾತಿಗೆ ತಪ್ಪಲಾರಂತ ವಂಶ. ಏನ್ ರಕ್ತಪಾತ ಆಗಕ್ ಬಿಟ್ಬಿಡ್ತಾರಾ? ಹಾ, ಜೋಯಿಸ್ರು ಕಾಯ್ತಾ ಇರ್ತಾರೆ, ಮುಹೂರ್ತ ಫಿಕ್ಸ್ ಮಾಡ್ಬೇಕು. ನಾವೇನ್ ಬರ್ತೀವಿ. ಆದ್ರೆ ಒಂದ್ ವಿಷಯ, ನನ್ನ ಮಗಳು ನನ್ನ ಮನೆಗೆ ವಾಪಸ್ ಬರ್ದೇ ಇದ್ರೆ ನಿನ್ನ ಮಗನ ಸಾವು ನನ್ನ ಕೈಯಿಂದ. ಬಾರ. ವಿಶ್ವ 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 ಏ ಪಾಪಿ, ಎಲ್ಲಿ ಕುಡಿದು ಸತ್ ಬಿದ್ದಿದೆಯೋ? ಸತ್ತಿಲ್ಲ ಅಪ್ಪಾಜಿ, ಇನ್ನೂ ಬದುಕಿದ್ದೀನಿ. ಆಹಾ, ಕುಲಪುತ್ರ ಬದುಕಪ್ಪ, 100 ಕಾಲ ಚೆನ್ನಾಗಿ ಬದುಕು. 10 ರೋಡಿನ ಕೀರ್ತಿ ಬೆಳಗಿದ್ಯಾ, ಇನ್ನೂ ಸಾಕಷ್ಟು ಬೆಳಗ್ಬೇಕು ನೋಡು. ಚೆನ್ನಾಗಿ ಬದುಕು, 100 ಕಾಲ ಚೆನ್ನಾಗಿ ಬದುಕು. ಆದ್ರೆ ನನಗೊಂದು ತೊಟ್ಟು ವಿಷ ಕೊಟ್ಟು ಪುಣ್ಯ ಕಟ್ಕೊಳ್ಳಯ್ಯ. ಇಲ್ಲ ಅಪ್ಪಾಜಿ, ಇನ್ಮೇಲೆ ನಿಮಗೆ ನೋವು ಕೊಡೋದಿಲ್ಲ. ನೀವು ತಲೆ ತೆಗ್ಸೋಂತ ಕೆಲಸ ಯಾವತ್ತೂ ಮಾಡೋದಿಲ್ಲ. ಅಂದ್ರೆ ನೀನು ಈ ಕುಡ್ತಾ ಬಿಟ್ಬಿಟ್ಯಾ? ಹೌದು ಅಪ್ಪಾಜಿ, ನಾನೀಗ ಕುಡ್ತಾ ಬಿಟ್ಬಿಟ್ಟಿದ್ದೀನಿ. ಇವಳು ಗಾಯತ್ರಿ ಅಂತ, ಇವಳೇ ನನ್ನ ಮನುಷ್ಯನಾಗಿ ಮಾಡಿದ್ದು, ಇವಳೇ ನನ್ನ ಕುಡ್ತಾ ಬಿಡಿಸಿದ್ದು. ನಾನೀಗ ಕುಡುಕ್ ವಿಶ್ವ ಅಲ್ಲ ಅಪ್ಪಾಜಿ, ಸೋಲ್ಜರ್ ವಿಶ್ವ. ನೀವು ಹೂ ಅಂದ್ರೆ ನಾನು ಇವಳನ್ನ ಮದುವೆಯಾಗಿ ಸಾಯೋವರೆಗೂ ನಿಮ್ಮ ಸೇವೆ ಮಾಡ್ಕೊಂಡಿರ್ತೀನಿ. ಬೇಡಪ್ಪ ಬೇಡ, ನೀ ನನ್ನ ಸೇವೆ ಮಾಡೋದು ಬೇಡ, ನಾನೇ ನಿನ್ನ ಸೇವೆ ಮಾಡ್ತೀನಿ. ಆದರೆ ನನಗೊಂದು ಸಣ್ಣ ಸಹಾಯ ಮಾಡಿ ಪುಣ್ಯ ಕಟ್ಕೊಳ್ಳಯ್ಯ. ಯಾಕಪ್ಪಾಜಿ ಹಾಗಂತೀರಾ? ಇವನು ನಿಮ್ಮ ಮಗ ವಿಶ್ವ. ಹುಡುಗಿ ನನ್ನ ಜೊತೆ ಕಳಿಸ್ಕೊಟ್ಬಿಡಪ್ಪ. ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ಅವಳು ಕಳಿಸ್ಕೊಟ್ಬಿಡು. ಅವಳ ಮದುವೆ XMLA ನಂಜುಂಡಯ್ಯ ತಮ್ಮನ ಜೊತೆ ನಿರ್ಧಾರ ಆಗಿದೆ. ಅವಳನ್ನ ತಂದು ಒಪ್ಪಿಸ್ತೀನಿ ಅಂತ ಅವ್ರ ಅಪ್ಪಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಅವಳು ಕಳಿಸ್ಕೊಟ್ಬಿಡು, ಕಳಿಸ್ಕೊಟ್ಬಿಡು. ಬೇಷ್, ಸಾಲ ಕೊಟ್ಟು ಬಡ್ಡಿ ಕೇಳೋ ಹಾಗೆ ಜನ್ಮ ಕೊಟ್ಟಿದ್ದಕ್ಕೆ ಒಳ್ಳೆ ಪ್ರತಿಫಲನೆ ಕೇಳ್ತಾ ಇದ್ದೀರಾ. ಹೌದು, ನೀನೇನ್ ತಂದೆನೋ ಇಲ್ಲ ಸಾಲ್ಗಾರನೋ? ಸಾಲ್ಗಾರನೇ ಕಣೋ. ನಾನು ನಿನ್ ಸಾಲ್ಗಾರನೇ ಅಂತ ತಿಳ್ಕೊ. ನೀ ಏನ್ ಬೇಕಾದ್ರೂ ತಿಳ್ಕೊ. 1000 ಜನಕ್ಕೆ ನ್ಯಾಯ ಹೇಳೋ ದೊಡ್ಡ ಮನುಷ್ಯ ಅನ್ಸ್ಕೊಂಡು ಹೆತ್ತ ಮಗನಿಗೆ ಈ ರೀತಿ ಅನ್ಯಾಯ ಮಾಡಕ್ ನಾಚಿಕೆ ಆಗಲ್ವಾ ನಿಮ್ಗೆ? ತಂದೆ ಸಾಯ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಜೀವಕ್ಕೆ ಜೀವ ಆಗಿದ್ದ ಜಾಜಿನ ಬಿಟ್ಕೊಟ್ಟೆ. ಇದೇ ಜಾಗದಲ್ಲಿ ನನ್ನ ಜಾಜಿನ ನನ್ನಿಂದ ನೀವು ಕಿತ್ಕೊಂಡ್ರಿ. ನನ್ನ ಕೈಯಾರೆ ಅವಳಿಗೆ ಬೆಂಕಿ ಇಡಿಸಿದ್ರಿ. ನನಗೆ ಕುಡುಕನ್ ಪಟ್ಟ ಕಟ್ಟಿದ್ರಿ. ಕೆಟ್ಟ ಮಗ ಅನ್ನೋ ಹೆಸರು ತಂದ್ರಿ. ಆದ್ರೆ ಅವಳನ್ನ ಮದುವೆಯಾಗಿ ಅವಳ ಮನೆತನದ ಗೌರವ ಉಳಿಸ್ತೀನಿ ಅಂತ ಹೇಳಿದ ಮನುಷ್ಯ ಅವಳ ಹೆಣದ ವಾಸನೆ ಆರೋದಕ್ಕಿಂತ ಮುಂಚೆ ಇನ್ನೊಂದು ಮದುವೆ ಆದ. ಇದರಿಂದ ನೀವು ಸಾಧಿಸಿದ್ದೇನಪ್ಪಾಜಿ? ಒಂದ್ಸಾರಿ ನಿಮ್ಮ ಮಾತು ಕೇಳಿ ನನ್ನ ಜಾಜಿನ ಕಳ್ಕೊಂಡೆ. ಮತ್ತೆ ನಿಮ್ಮ ಮಾತು ಕೇಳಿ ನನ್ನ ಗಾಯತ್ರಿನ ಕಳ್ಕೊಳಕ್ತಾ ಇರಲಿಲ್ಲ. ಬೇಕಾದಾಗ ನಿಮ್ಮ ಕಾಲು ಹಿಡಿದು, ಬೇಡಾದಾಗ ನಿಮ್ಗೆ ಅವಮಾನ ಮಾಡಿ, ಓಟ್ ಹಾಕಿ ಜನಕ್ಕೆ ಸರಾಯಿ ಕುಡಿಸಿ, ಮನೆ ಹಾಳು ಮಾಡಿದ ಮನೆ ಮುರುಕನಿಗೆ ಮಾತು ಕೊಟ್ಟಿದ್ದೀನಿ ಅಂತ ಸ್ವಂತ ಮಗನ ಜೀವನ ಹಾಳು ಮಾಡಕ್ ಬಂದಿದ್ದೀರಲ್ಲ, ಇದು ಯಾವ ನ್ಯಾಯ? ಇಷ್ಟಾದ್ಮೇಲೂ ನಿಮ್ಮ ಅಭಿಪ್ರಾಯನ ಸರಿ ಅನ್ನೋದಾದ್ರೆ ತಗೊಳ್ಳಿ. ಮಗ ಅನ್ನೋ ಅಧಿಕಾರ ನಿಮಗಿದೆ. ಈ ಕಲ್ ತಗೊಂಡು ನಮ್ಮಿಬ್ಬರು ಇಲ್ಲೇ ಹೊಡೆದು ಸಾಯಿಸ್ಬಿಡಿ. ಕಮಾನ್, ಕಿಲ್ ಮೀ. ನಿಮ್ ತಮ್ಮಯ್ಯ ಅಂತೀನಿ, ನನಗೆ ವಿಶ್ವನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ನಾವಿಬ್ರು ಮದ್ವೆ ಹಾಕ್ಬೇಕು ಅಂತ ತೀರ್ಮಾನಿಸಿದೀವಿ. ನಮ್ಮನ್ನ ಬೇರೆ ಮಾಡಕ್ ಪ್ರಯತ್ನ ಮಾಡ್ಬೇಡಿ ಮಾವ. ನಮ್ಮ ಮದ್ವೆಯಿಂದ ನಿಮಗ ಅವಮಾನ ಆಗೋ ಹಾಗಿದ್ರೆ ನಿಮ್ ಕಣ್ಣು ಕಾಣದೇ ಇರೋ ಹಾಗೆ ಎಲ್ಲಾದ್ರೂ ದೂರ ಹೊರಟೋಗ್ತೀವಿ. ಪ್ಲೀಸ್ ಮಾವ.
ಅಪ್ಪಯ್ಯ, ಹ್ಮ್ ಯಾಕೆ ಒಂಥರ ಇದ್ದೀರಾ? ವಿಶ್ವ ಸಿಕ್ಕಿದ್ನಾ? ಸಿಕ್ಕಿದ್ದ. ಅವಳು ಅವನ ಹತ್ರನೇ ಇದ್ದಾಳಾ? ಇದ್ದಾಳೆ. ಅವಳನ್ನ ಕರ್ಕೊಂಡ್ ಬಂದು ಅವ್ರ ಅಪ್ಪ ಹತ್ರನೇ ಬಿಟ್ಟು ಬಂದ್ರಾ? ಇಲ್ಲ. ಮತ್ತೆ ಕಳ್ಸಲ್ಲ ಅಂತ ಗಲಾಟೆ ಮಾಡದ್ನಾ? ಇಲ್ಲ. ನಾನು ಹತ್ತೂರು ಒಡೆಯ ಮಾತ್ರ ಅಲ್ಲ, ಒಬ್ಬ ಮಗನ ತಂದೆ ಅನ್ನೋದನ್ನು ಕೂಡ ಜ್ಞಾಪಿಸಿದ. ಅಂದ್ರೆ ಹತ್ತೂರು ಒಡೆಯನಾಗಿ ಬರೀ ಅಧಿಕಾರ ಚಲಾಯಿಸಿ ಅವನ ಪ್ರೀತಿ ಕಿತ್ಕೊಂಡೆ. ಆದರೆ ಅವನ ತಂದೆಯಾಗಿ ನಾನು ಅವನಿಗೇನು ಕೊಟ್ಟೆ? ದುಃಖ ಆದಾಗ ಕಣ್ಣೀರು ಒರೆಸ್ಲಿಲ್ಲ, ಗಾಸಿ ಆದಾಗ ಪ್ರೀತಿ ತೋರಿಸ್ಲಿಲ್ಲ, ಅವನೊಬ್ಬಂಟಿ ಆದಾಗ ಜೊತೆಗೂ ಇರಲಿಲ್ಲ, ಅವನು ಕುಡಿತಾ ಇದ್ದಾಗ ತಪ್ಪು ಅಂತ ಕೂಡ ಹೇಳಲಿಲ್ಲ. ಬರೀ ದರ್ಪದಿಂದ ಅವನು ದೂರ ಇಟ್ಟನೆ ಹೊರತು ಯಾವತ್ತೂ ಅವನ ಹತ್ರ ಹೋಗೋ ಪ್ರಯತ್ನ ಮಾಡಲೇ ಇಲ್ಲ. ಭದ್ರಪ್ಪ, ಚಿನ್ನನ ಚಿನ್ನ ಅಂತ ತಿಳಿಯಕ್ಕಿಷ್ಟು ದಿವಸ ಬೇಕಾಯ್ತೇನಪ್ಪ. ಮತ್ ನೀನ್ ಯಾಕೆ ಅವನನ್ನ ಮನೆಗೆ ಕರ್ಕೊಂಡ್ ಬರ್ಲಿಲ್ಲ? ಅಮ್ಮ, ಅವನೇನಾದ್ರೂ ಈ ಮನೆಗೆ ಬಂದ್ರೆ ನಾವ್ ಒಂದು ಕ್ಷಣನೂ ಈ ಮನೇಲಿ ಇರಲ್ಲ. ಏನಂದೆ? ಅವ್ರ ಮನೆಗೆ ಅವ್ರ ಮಗನ್ನ ಬರ್ಬೇಡ ಅಂತ ಹೇಳೋದಕ್ಕೆ ನೀನ್ ಯಾವಳೆ? ಇಷ್ಟು ದಿವಸ ದೂರ ಇದ್ದ ಮಗ ಮನೆಗೆ ಬರ್ತಾನಲ್ಲ ಅಂತ ಸಂತೋಷ ಪಡಬೇಕು. ಅದನ್ನ ಬಿಟ್ಟು ಅಸೂಯೆ ಪಡ್ತಾ ಇದ್ದೀರಲ್ಲ. ಮಾವನವ್ರು ಏನ್ ತಿಳ್ಕೋಬೇಕು? ಅಳಿಯಂದ್ರು ತಮ್ಮ ಮನಸ್ಸಿನಲ್ಲಿ ಹೋದ್ನಲ್ಲ ಹೆಂಡತಿ ಕೈಲಿ ಹೇಳ್ತಿದ್ದಾರೆ ಅಂತ ತಾನು ತಿಳ್ಕೊತಾರೆ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಮಾವ. ನಮ್ಮ ವಿಶ್ವ ಮನೆಗೆ ಬರ್ಬೇಕು, ನೀವು ಸಂತೋಷವಾಗಿರ್ಬೇಕು, ಅದೇ ನಮ್ಮ ಆಸೆ. ಬೇಕಾದ್ರೆ ನಾವೇ ಮನೆ ಬಿಟ್ಟು ಹೋಗ್ತೀವಿ. ಛೆ, ನೀವ್ಯಾಕ್ರಪ್ಪ ಮನೆ ಬಿಟ್ಟು ಹೋಗ್ಬೇಕು? ಏನೋ ಬಾಯ್ ತಪ್ಪು ಮಾತಾಡ್ಬಿಟ್ರು, ಅದೇನ್ ಮಹಾ ವಿಷಯ. ನೀವೆಲ್ಲರೂ ಅನ್ಯೋನ್ಯವಾಗಿದ್ರೆ ನನಗಷ್ಟೇ ಸಾಕು. ಆಹಾ, ಎಷ್ಟು ದೊಡ್ಡ ಮನ್ಸು ಮಾವಯ್ಯ ನಿಮ್ದು. ಇದೇ ಸಂತೋಷದಲ್ಲಿ ವಿಶ್ವಂಗೆ ಮದುವೆ ಮಾಡಿ ಆ ಗಾಯತ್ರಿನ ಮನೆ ತುಂಬಿಸ್ಕೊಂಬಿಡಿ ಮಾವಯ್ಯ. ಹೌದು ಭದ್ರಪ್ಪ. ನಿಮ್ಮಿಷ್ಟನೇ ನನ್ನಿಷ್ಟ ಅದಕ್ಕೆ. ಅಬ್ಬಾ, ಈಗ ಸಮಾಧಾನ ಆಯ್ತು. ಏಯ್, ಏನ್ ಮುಖ ನೋಡ್ತಾ ನಿಂತಿದ್ಯಾ? ಈ ಸಂತೋಷದಲ್ಲಿ ಮಾವನ್ಗೆ ಕುಡಿಯಕ್ ಹಾಲು ತಗೊಂಬಾರ. ಇದು ನನ್ನ ಸೌಭಾಗ್ಯ. ಈಗಲೇ ತಂದ್ಬಿಡ್ತೀವಿ ಜನ. ಬಂದೆ